ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆ ಗೊತ್ತಾ, ಹಸು ಸಾಕಾಣಿಕೆ ಮೂಲಕ ವರ್ಷಕ್ಕೆ 50,000ರಿಂದ 1,00,000 ಸಂಪಾದಿಸಬಹುದು ಅಂತ ಗೊತ್ತಾ ನಿಮಗೆ? ಇದು ಸಣ್ಣ ರೈತರಿಗೆ ಒಳ್ಳೆ ಗುಡ್ ಆಪರ್ಚುನಿಟಿ ಆಗಿರುತ್ತದೆ. ಈ ವಿಡಿಯೋನಲ್ಲಿ ನಾನು ಕಂಪ್ಲೀಟ್ ಗೈಡ್ ಕೊಡುತ್ತೀನಿ. ಇನ್ವೆಸ್ಟ್ಮೆಂಟ್, ಪ್ರಾಫಿಟ್ ಮತ್ತು ಟಿಪ್ಸ್ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದರೆ ವಿಡಿಯೋ ಕೊನೆಯವರೆಗೂ ನೋಡಿ. ಮೊದಲನೇ ವಿಷಯ ನಾವು ನೋಡೋವಂಥದ್ದು ಬಂದು ಇನ್ವೆಸ್ಟ್ಮೆಂಟ್ ಎಷ್ಟೆಷ್ಟಾಗುತ್ತೆ ಈ ಹಸು ಸಾಕಾಣಿಕೆ ಮಾಡಲು ಅಂತ. ಫಸ್ಟು ಇವಾಗ ನಾನು ಎಕ್ಸಾಂಪಲ್ಗೆ ಹೇಳ್ತೀನಿ ನೋಡಿ. ಒಂದು ಹಸು ಪ್ರೈಸ್ ಬಂದು ನಿಮಗೆ 40,000ರಿಂದ 80,000 ಇರ್ಬೋದು. ಮತ್ತು ಅದು ಶೆಡ್ಡಪ್ ಅಂತ ನೋಡೋಕೆ ಬಂದರೆ ನಿಮಗೆ ಒಂದು 50,000ರಿಂದ 1,00,000 ತನಕ ಹೋಗ್ಬೋದು. ಮತ್ತು ಫೀಡ್ ಕಾಸ್ಟ್ ಅಂತ ನೋಡೋಕೆ ಬಂದರೆ ತಿಂಗಳಿಗೆ ಆಹಾರ ಬಂದು ಅದಕ್ಕೆ ಕಾಸ್ಟ್ ಎಷ್ಟು ಬರುತ್ತೆ ಅಂತ ನೋಡೋಕೆ ಬಂದರೆ ತಿಂಗಳಿಗೆ ನಿಮಗೆ 5,000ರಿಂದ 8,000 ತನಕ ಬರ್ಬೋದು. ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅಂತ ನೋಡೋಕೆ ಬಂದರೆ ನಿಮಗೆ 80,000ರಿಂದ 2,00,000 ತನಕ ನಿಮಗೆ ಇನ್ವೆಸ್ಟ್ಮೆಂಟ್ ಬರ್ಬೋದು. ಬಟ್ ಡೋಂಟ್ ವರಿ, ಇದು ಒಳ್ಳೆ ಆಗಿರುತ್ತೆ. ನೀವು ಒಂದೇ ಸಲ ಹಸು ಸಾಕಾಣಿಕೆ ಅಂತ ನೋಡೋಕೆ ಬಂದರೆ ನಿಮಗೆ ಹಸು ಬಂದು 8 ಲೀಟರ್ ಹಾಲು ಕೊಡುತ್ತದೆ. ಅದು ಬಂದು ನೀವು ಡೈರಿಗೆ ಒಯ್ದರೆ ಬಂದು ಹಾಲಿನ ಪ್ರೈಸ್ ಬಂದು ಅವಾಗ 35 ರೂಪಾಯಿಂದ 50 ಇರುತ್ತೆ ಲೀಟ್ರಿಗೆ. ನಿಮಗೆ 35 ರೂಪಾಯಿಂದ 50 ರೂಪಾಯಿ ಲೀಟ್ರಿಗೆ ಇರುತ್ತದೆ. ಮತ್ತು ಡೈಲಿ ಇನ್ಕಮ್ ಅಂತ ನಿಮ್ಗೆ ನೋಡೋಕೆ ಬಂದರೆ ನಿಮಗೆ 300 ರೂಪಾಯಿಂದ 600 ರೂಪಾಯಿ ಸಿಗುತ್ತದೆ ಡೈಲಿ. ಮತ್ತು ತಿಂಗಳಿಗೆ ಅಂತ ನೋಡೋಕೆ ಬಂದರೆ ವರ್ಷಕ್ಕೆ ಬಂದು ನಿಮಗೆ 50,000ರಿಂದ 1,00,000 ಪ್ಲಸ್ ಸಿಗುತ್ತೆ. ನಾವು ನೋಡುವಂಥದ್ದು ಸಾಕಾಣಿಕೆ ಮೂಲಕ ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂತ ಅಂದರೆ ಲಾಭ ಎಷ್ಟು ನಮಗೆ ಸಿಗುತ್ತೆ ಅಂತ. ನೀವು ಪ್ರಾಫಿಟ್ ಹೆಚ್ಚಿಸಲು ಬಂದು ಕೆಲವು ಟಿಪ್ಸನ್ನು ಜ್ಞಾಪಕಟ್ಕೊಬೇಕು. ಮೊದಲದು ಏನಂತ ನೋಡೋಕೆ ಬಂದರೆ ಉತ್ತಮ ಬ್ರೀಡ್ ಆಯ್ಕೆ ಮಾಡೋದು. HF, ಜರ್ಸಿ ಈ ಥರ ಹಸುಗಳನ್ನು ನೀವು ಸಾಕೋದ್ರಿಂದ ನಿಮಗೆ ಬಂದು ಹಾಲು ಉತ್ಪಾದನೆ ಜಾಸ್ತಿ ಇರುತ್ತದೆ. ಮತ್ತು ನಿಮ್ಮ ಶೆಡ್ಡು ಬಂದು ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಮತ್ತು ರೆಗ್ಯುಲರ್ ವ್ಯಾಕ್ಸಿನೇಷನ್ ಅಂದರೆ ಲಸಿಕೆ ಹಸುಗಳನ್ನು ಹಾಕ್ತಾ ಬರಬೇಕು. ಮತ್ತು ಡೈರೆಕ್ಟ್ ಕಸ್ಟಮರ್ಸ್ ಮಾಡಿದ್ರೆ ಕಾಮನ್ ಮಿಸ್ಟೇಕ್ಗಳು ಏನೇನು ಬರುತ್ತೆ ಅಂತ ನೋಡೋಕೆ ಬಂದರೆ ಬಿಗಿನರ್ಸು ಹೊಸ್ದಾಗಿ ಹಸು ಸಾಕೋರು ಬಂದು ತಪ್ಪುಗಳು ಏನೇನು ಮಾಡ್ತಾರೆ ಅಂತ ನೋಡಿದ್ರೆ ಕ್ವಾಲಿಟಿ ಕಮ್ಮಿ ಇರುವ ಆಹಾರವನ್ನು ಕೊಡುತ್ತಾರೆ ಹಸುಗಳಿಗೆ. ಮತ್ತು ಡಟ್ಟಿಯಾಗಿ ಇಟ್ಕೊಂಡು ಅಂದರೆ ಶೆಡ್ನ ಬಂದು ಗಲೀಜಾಗಿ ಇಟ್ಕೊಂಡಿರ್ತಾರೆ. ಮತ್ತು ಮೆಡಿಕಲ್ ಕೇರು ಏನು ಹಸುಗಳನ್ನು ಪ್ರಾಪರಾಗಿ ಕೇರ್ ಮಾಡ್ಕೊಳಲ್ಲ. ಈ ತಪ್ಪುಗಳನ್ನು ನೀವು ಅವಾಯ್ಡ್ ಮಾಡಿದ್ರೆ ನಿಮಗೆ ಖಂಡಿತ ಲಾಸ್ ಆಗೋಕ್ಕೆ ಚಾನ್ಸಸ್ ಇರುತ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಬಂದು ಹಸು ಆಯ್ಕೆ ಹೆಂಗೆ ಮಾಡೋದು ಅಂತ. ಯಾವ ತಳಿ ಬೆಸ್ಟ್ ಹಾಲು ಉತ್ಪಾದನೆಗೆ ಅಂತ ನೋಡೋಕೆ ಬಂದರೆ ಜೆರ್ಸಿ ಅಂತಾರೆ. ಈ ಹಸುಗಳು ಬಂದು ಲೋ ಮೇಂಟೆನೆನ್ಸ್ ಮತ್ತು ಹಾಲು ಉತ್ಪಾದನೆಗೆ ಸರಿಯಾಗಿರುತ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಬಂದು HF ಕ್ರಾಸ್ ಅಂತಾರೆ. ಇದು ಬಂದು ಹಾಲು ಉತ್ಪಾದನೆಯೂ ಚೆನ್ನಾಗಿರುತ್ತದೆ. ಮತ್ತು ಇನ್ನೊಂದು ಏನು ಗಮನಕ್ಕೆ ಇಟ್ಕೊಬೇಕಂತ ನೋಡೋಕೆ ಬಂದರೆ ನಿಮ್ಮ ಕ್ಲೈಮೇಟಿಗೆ ಯಾವ ಹಸು ಹೊಂದ್ಕೊಳ್ಳುತ್ತೆ ಆ ಹಸುಗಳನ್ನು ಆಯ್ಕೆ ಮಾಡಿ. ಆವಾಗಲೇ ನಿಮಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಹಸುಗಳು. ನೆಕ್ಸ್ಟು ನಾವು ನೋಡುವಂಥದ್ದು ಬಂದು ಹಸುಗಳ ಶೆಡ್ ಹೆಂಗೆ ಹಾಕಬೇಕು ಅಂದರೆ ಹೆಂಗೆ ನಿರ್ವಹಣೆ ಮಾಡಬೇಕು ಮತ್ತು ಶೆಡ್ಡು ಸೈಜ್ ಎಲ್ಲ ಹೆಂಗಿರಬೇಕು ಅಂತ ನೋಡ್ಬೋದು ನೋಡಿ. ಶೆಡ್ಡು ಸರಿಯಾಗಿ ಇದ್ದರೆ ನಿಮಗೆ ಲಾಭ 50% ಕಡಿಮೆ ಆಗುತ್ತದೆ. ಏನಕ್ಕಂದರೆ ಶೆಡ್ ಚೆನ್ನಾಗಿದ್ದರೆ ಬಂದು ಹಸುಗಳು ಒಂದು ಕ್ಲೀನಿಕ್ಸಾಗಿ ಇಟ್ಕೊಬೋದು. ಮತ್ತು ಅದು ಸ್ಪೇಸ್ ಇರುತ್ತೆ, ಆವಾಗ ಅದೂ ಸ್ವಲ್ಪ ಖುಷಿಯಾಗಿರೋ ಥರ ಇರುತ್ತೆ. ನೆಕ್ಸ್ಟು ಶೆಡ್ಡಲ್ಲಿ ಬಂದು ಗಾಳಿ ಇರಬೇಕು, ಅಂದರೆ ಗಾಳಿ ಓಡಾಡೋ ಥರ 2 ಕಡೆ ಮೆಶ್ ಹಾಕಿರೋ ಥರ ಆ ಥರ ಏನಾದ್ರು ಮಾಡಬೇಕು. ಮತ್ತು ನೀರು ನಿಲ್ಲಬಾರದು, ಅಂದರೆ ನೀರು ಅದೇನಾದ್ರು ಉಚ್ಚೆ ಈಗ ಅಂಜಲು ಬಿಡುತ್ತೆ ಅಂದ್ರೇನು ನಿಮಗೆ ಬಂದು ಒಂಥರ ದಾರಿ ಥರ ಮಾಡಿದರೆ ಅದು ಬಂದು ಅದೆಲ್ಲ ಸೈಡಲ್ಲಿ ಹೋಗೋ ಥರ, ಡ್ರೈನೇಜ್ಗೆ ಹೋಗೋ ಥರ ಇಲ್ಲ ಆಚೆ ಎಲ್ಲದು ಹೋಗೋ ಥರ ಮಾಡಬೇಕು. ಮತ್ತು ಸ್ವಚ್ಛತೆ ಇದ್ದರೆ ಬಂದು ನಿಮಗೆ ಹಸುಗಳು ಆರೋಗ್ಯವಾಗಿರುತ್ತದೆ. ಶೆಡ್ಡು ಕ್ಲೀನಾಗಿದ್ದರೆ ಬಂದು ಹಸುಗಳು ಆರೋಗ್ಯವಾಗಿರುತ್ತದೆ. ಮತ್ತು ನಿಮಗೆ ಸ್ಮೆಲ್ಲು ಅಷ್ಟೊಂದು ಇರೋದಿಲ್ಲ ಶೆಡ್ಡಲ್ಲಿ. ಶೆಡ್ ಹೆಂಗೆ ಹಾಕ್ತೀರಾ ಮತ್ತು ಅದಕ್ಕೆ ಒಂದೊಂದು ಹಸುಗೆ ಸ್ಪೇಸ್ ಹೆಂಗೆ ಕೊಡ್ತೀರಾ ಅನ್ನೋದ್ಮೇಲೂ ನಿಮಗೆ ಪ್ರಾಫಿಟ್ ಮೇಲೆ ಎಫೆಕ್ಟ್ ಆಗೋಕ್ಕೂ ಚಾನ್ಸಸ್ ಇರುತ್ತೆ. ನೀವು ಕರೆಕ್ಟಾಗಿ ಶೆಡ್ ಹಾಕಿದ್ರೆ ಬಂದು ನಿಮಗೆ ಪ್ರಾಫಿಟ್ ಹೆಚ್ಚಿಸುತ್ತದೆ, ಇಲ್ಲಾಂದರೆ ನಷ್ಟ ಆಗೋಕ್ಕೂ ಚಾನ್ಸಸ್ ಇರುತ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಬಂದು ಆಹಾರಗಳು. ಈ ಹಸುಗಳು ಸಾಕಾಣಿಕೆ ನೀವು ಬಂದು ಏನೇನು ಆಹಾರ ಕೊಡ್ಬೋದು ಅಂತ ನೋಡೋಕೆ ಬಂದರೆ ಹಾಲು ಹೆಚ್ಚಿಸಲು ಬಂದು ನಿಮಗೆ ಹಸಿರು ಹುಲ್ಲನ್ನು ಕೊಟ್ಟರೆ ನಿಮಗೆ ಹಾಲು ಉತ್ಪಾದನೆ ಜಾಸ್ತಿ ಇರುತ್ತದೆ. ಮತ್ತು ಹಸಿರು ಹುಲ್ಲು ಕೊಡುವಾಗ ಬಂದು 70% ಹಸಿರು ಹುಲ್ಲು ಕೊಡಬೇಕು. ಫೀಡ್ ಬಂದು ನಿಮಗೆ 30% ಕೊಟ್ಟರೆ ಸಾಕು ಹಸುಗಳಿಗೆ. ಆದರೆ ಈ ಹಸು ಸಾಕಾಣಿಕೆಯಲ್ಲಿ ಬಂದು ಜಾಸ್ತಿ ಜನ ಬಂದು ಇಲ್ಲೇ ಫೇಲ್ ಆಗೋದು. ಏನಂತ ನೋಡೋಕೆ ಬಂದರೆ ಕನ್ಸಿಸ್ಟೆನ್ಸಿ ಇರಲ್ಲ ಹಸು ಸಾಕಾಣಿಕೆಯಲ್ಲಿ ಬಂದು ಅದನ್ನು ಕೇರ್ ತೊಗೊಂಡು ನೋಡ್ಕೊಬೇಕು. ಡೈಲಿ ಚೆಕ್ ಮಾಡಬೇಕು ಹಸುಗಳನ್ನು. ಮತ್ತು ಅದರ ಆರೋಗ್ಯ ಹೆಂಗಿದೆ ಅದೆಲ್ಲ ಚೆಕ್ ಮಾಡ್ತಾ ಇರಬೇಕು. ಮತ್ತು ಅದಕ್ಕೇನು ಕೇರ್ ಕೊಟ್ಟಿಲ್ಲ ಅಂದರೆ ಖಂಡಿತ ಲಾಸ್ ಆಗೋಕ್ಕೂ ಚಾನ್ಸಸ್ ಇರುತ್ತದೆ ಹಸು ಸಾಕಾಣಿಕೆಯಲ್ಲಿ. ಇನ್ನೊಂದು ವಿಷಯ, ಈ ಹಸು ಸಾಕಾಣಿಕೆಯಲ್ಲಿ ಏನಂತ ನೋಡೋಕೆ ಬಂದರೆ ನೀವು ಹಸುಗಳು ಸಾಕ್ತಾ ಇದ್ದೀರಾ ಅಂದರೆ ಡೈಲಿ ಹಾಲನ್ನು ಕರೀಲೇಬೇಕು. ಹಾಲು ಕರೆದಿಲ್ಲ ಅಂದರೆ ನಿಮಗೆ ಬಂದು ಅದರ ಹಸು ಹಾಲಿನ ಗೆಂಚಲ ರೋಗ ಬರೋಕ್ಕೂ ಜಾಸ್ತಿ ಚಾನ್ಸಸ್ ಇರುತ್ತದೆ. ಮತ್ತು ಒಂಥರ ಸ್ಟಕ್ಕಾಗಿ ಒಂಥರ ಇದ್ದಾಗ ಒಳಗೆ ಇನ್ಫೆಕ್ಷನ್ ಆಗೋಕ್ಕೂ ಜಾಸ್ತಿ ಚಾನ್ಸಸ್ ಇರುತ್ತದೆ. ನೀವೇನಾದ್ರು ಹಸು ಸಾಕ್ತಾ ಇದ್ದೀರಾ ಅಂದರೆ ಡೈಲಿ ಹಾಲನ್ನು ಕರೀಲೇಬೇಕು. ಇದು ಹಸು ಸಾಕಾಣಿಕೆಯಲ್ಲಿ ಬಂದು ಒಂದು ಚಿಕ್ಕ ಸಕ್ಸಸ್ ಸ್ಟೋರಿ ಹೇಳ್ತೀನಿ ನೋಡಿ. ಒಬ್ಬ ಸಣ್ಣ ರೈತ ಬಂದು
2 ಹಸುಗಳಿಂದ ಆರಂಭಿಸಿದ. ಅವನು ಬಂದು ಸರಿಯಾದ ಆಹಾರ ಮತ್ತು ಕಾಳಜಿ ಇತ್ತು ಅವನ ಹತ್ರ. 3 ವರ್ಷದಲ್ಲಿ 15 ಹಸುಗಳು ಫಾರಂ ಮಾಡಿದ್ದಾನೆ. ಈಗ ಅವನು ತಿಂಗಳಿಗೆ 1 ಲಕ್ಷ ಗಳಿಸುತ್ತಾನೆ. ಹಾಗಾದರೆ ನೀವು ಕೂಡ ಇದನ್ನು ಮಾಡಬಹುದು. ಕರೆಕ್ಟಾದ ಕಾಳಜಿ ಮತ್ತು ಅದರ ಕೇರು ಮತ್ತು ಅದಕ್ಕೆ ಟೈಮ್ ಕೊಟ್ಟರೆ ನೀವು ಬಂದು ಈ ಹಸು ಸಾಕಾಣಿಕೆಯಲ್ಲಿ ಬಂದು ನೀವು 50,000ದಿಂದ 1 ಲಕ್ಷ ಬಂದು ಗಳಿಸಬಹುದು ಈ ಹಸು ಸಾಕಾಣಿಕೆಯಲ್ಲಿ. ಆದರೆ ಕರೆಕ್ಟ್ ಪ್ರಾಪರ್ ಕೇರ್ ನೋಡ್ಕೊಬೇಕು ಮತ್ತು ಅದರ ಮಾಹಿತಿ ತಿಳ್ಕೊಂಡು ಹಸುಗಳನ್ನು ತೊಗೊಂಬನ್ನಿ. ಹಾಗೆ ತೊಗೊಂಬಂದು ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾರು. ಮತ್ತು ಸ್ನೇಹಿತರೆ, ಹಸು ಸಾಕಾಣಿಕೆ ಅಂದರೆ ಕಷ್ಟ ಕೆಲಸ ಅಲ್ಲ. ಆದರೆ ಸರಿಯಾದ ಮಾಹಿತಿ ಇದ್ದರೆ ಇದು ಒಂದು ಗೋಲ್ಡನ್ ಬಿಸ್ನೆಸ್ ಆಗಿರುತ್ತದೆ. ಸಣ್ಣದಾಗಿ ಶುರು ಮಾಡಿ ನಿಧಾನವಾಗಿ ಬೆಳೆಸಿ ಮತ್ತು ಲಾಭ ಗಳಿಸಿ. ಮತ್ತು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇನ್ನಷ್ಟು ಕೃಷಿ ಮತ್ತು ಫಾರ್ಮಿಂಗ್ ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಪೋರ್ಟ್ ಮಾಡ್ತಾಯಿರಿ ಈ ಚಾನಲ್ನ.